ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನೇಮಕಾತಿ 2024 ಈ ಒಂದು ಇಲಾಖೆಯಿಂದ 121 ಸಹಾಯಕ ಕ್ಲರ್ಕ್ ಹುದ್ದೆಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಹುದ್ದೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತೇಳಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಸಂಕ್ಷಿಪ್ತ ನೋಟಿಫಿಕೇಶನ್, ಅಪ್ಡೇಟ್ಸ್ ಮತ್ತು ಕ್ವಾಲಿಫಿಕೇಷನನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡೋದು ಎಂಡ್ವರೆಗೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಏಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳು ನಿಮ್ಮಲ್ಲಿ ಮೊದಲಿಗೆ ಬರ್ತಾರೆ ಸ್ನೇಹಿತರೆ. ಮೊದಲನೇ ಉದ್ಯೋಗದ ಹೆಸರು ನೋಡಬೇಕಾದ್ರೆ ಸಾಫ್ಟ್ ಸೆಲೆಕ್ಷನ್ ಕಮಿಷನ್, ಒಟ್ಟು 121 ಹುದ್ದೆಗಳು. ಉದ್ಯೋಗ ಸ್ಥಳ ನೋಡಬೇಕಾದ್ರೆ ಅಖಿಲ ಭಾರತ ಅಂತೇಳಿ ನೀಡಿದ್ದಾರೆ. ಉದ್ಯೋಗದ ಒಂದು ಹೆಸರು ನೋಡಬೇಕಾದ್ರೆ ಸಹಾಯಕ ಕ್ಲರ್ಕ್ ಅಂತೇಳಿ ನೀಡಿದ್ದಾರೆ. ಈ ಒಂದು ಉದ್ಯೋಗದ ಸಂಬಳ ನೋಡಬೇಕಾದ್ರೆ ಸ್ನೇಹಿತರೆ 19,900ರಿಂದ 81,100 ಪ್ರತಿ ತಿಂಗಳೊಂದು ಮಂತ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸ್ಯಾಲ್ರಿ ಅಂತಲೇ ಹೇಳಬಹುದು. ಅದೇ ರೀತಿಯಾಗಿ ಉದ್ಯೋಗದ ಒಂದು ವಿವರಗಳನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಪೋಸ್ಟ್ನ ಹೆಸರು ಮತ್ತು ಪೋಸ್ಟ್ನ ಸಂಖ್ಯೆ ನೋಡಬೇಕಾದ್ರೆ ಮೊದಲನೇದಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ಗೆ 52 ಹುದ್ದೆಯನ್ನು ಬಿಟ್ಟಿದ್ದಾರೆ. ಎರಡನೇದಾಗಿ ಹಿರಿಯರ್ ಸೆಕ್ರೆಟರಿ ಸಹಾಯಕ ಮೇಲಿನ ವಿಭಾಗದ ಕ್ಲರ್ಕ್ ನೋಡಬೇಕಾದ್ರೆ 69 ಹುದ್ದೆಯನ್ನು ಈ ಒಂದು ಇಲಾಖೆಯಿಂದ ಬಿಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಒಂದು ಅರ್ಹತಾ ವಿವರಗಳು ಮತ್ತು ನೇಮಕಾತಿ ನೋಡಬೇಕಾದ್ರೆ ಮೊದಲನೇದಾಗಿ ಕ್ವಾಲಿಫಿಕೇಷನ್, SSC ಅಧಿಕೃತ ಅಧಿಸೂಚನೆ ಒಂದು ಪ್ರಕಾರ ಅಭ್ಯರ್ಥಿಯು ಯಾವುದೇ ಒಂದು ಮಾನ್ಯತೆ ಪಡೆದ ಒಂದು ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ 12ನೇ ತರಗತಿ ಮುಗಿಸಿರಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂದರೆ ಕೇವಲ ಒಂದು 12ನೇ ಪಾಸ್ ಆದರೆ ಸಾಕು ಹುದ್ದೆಗೆ ಎಲಿಜಿಬಲ್ ಆಗುವುದಾಗಿ ಈ ಒಂದು ಇಲಾಖೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದೊಂದು ಪೋಸ್ಟ್ನ ಹೆಸರು ಮತ್ತು ವಯಸ್ಸಿನ ಮಿತಿ ನೋಡಬೇಕಾದರೆ ಮೊದಲನೇದಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಲೋವರ್ ಡಿವಿಷನ್ ಕ್ಲರ್ಕ್ಗೆ 45 ಅಂತೇಳಿ ನೀಡಿದ್ದಾರೆ. ಹಿರಿಯ ಸೆಕ್ರೆಟರಿ ಸಹಾಯಕ ಮತ್ತು ಮೇಲಿನ ವಿಭಾಗದ ಒಂದು ಕ್ಲರ್ಕ್ಗೆ ನೋಡಬೇಕಾದ್ರೆ 50 ವರ್ಷ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ವಯಸ್ಸಿನ ಮಿತಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಉದ್ಯೋಗದ ಒಂದು ವಯೋಮಿತಿ ಸಡಿಲಿಕೆ ನೋಡಬೇಕಾದ್ರೆ PWD ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ ಅಂತೇಳಿ ನೀಡಿದ್ದಾರೆ. ಕೊನೆಯದಾಗಿ PWD SC ST ಅಭ್ಯರ್ಥಿಗಳು 8 ವರ್ಷ ಒಂದು ವಯೋಮಿತಿ ಸಡಿಲಿಕೆಯನ್ನು ನೀಡಿದ್ದಾರೆ. ಈ ಒಂದು ಉದ್ಯೋಗದೊಂದು ಆಯ್ಕೆ ಪ್ರಕ್ರಿಯೆ ನೋಡಬೇಕಾದ್ರೆ ಸ್ನೇಹಿತರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ಲಿಖಿತ ಪರೀಕ್ಷೆ ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗಕ್ಕೆ ನೀವು ವೇತನ ವಿವರಗಳನ್ನು ನೋಡಬೇಕಾದ್ರೆ ಮೊದಲನೇದಾಗಿ ಪೋಸ್ಟ್ನ ಹೆಸರು ಕೊಟ್ಟಿದ್ದಾರೆ. ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ಗೆ ನೋಡಬೇಕಾದ್ರೆ 19,900ರಿಂದ 63,200 ಪ್ರತಿ ತಿಂಗಳೊಂದು ಮಂತ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ. ಎರಡನೇ ಒಂದು ಪೋಸ್ಟ್ ನೋಡಬೇಕಾದ್ರೆ ಹಿರಿಯ ಸೆಕ್ರೆಟರಿಯೇಟ್ ಸಹಾಯಕ ಮತ್ತು ಮೇಲಿನ ವಿಭಾಗದ ಕ್ಲರ್ಕ್ಗೆ ನೋಡಬೇಕಾದ್ರೆ 25,500ರಿಂದ 81,100 ಪ್ರತಿ ತಿಂಗಳೊಂದು ಮಂತ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಉದ್ಯೋಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ನ ಲಿಂಕ್ ಇದೆ ಸ್ನೇಹಿತರೆ, ssc.nic.in. ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ತದನಂತರ ಸ್ನೇಹಿತರೆ ನೀವು ಈ ಒಂದು ಹುದ್ದೆಯನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿದಾರರು ಆನ್ಲೈನ್ನ ಒಂದು ಅರ್ಜಿ ನಮೂನೆ ಹಾರ್ಡ್ ಪ್ರತಿಯನ್ನು ಸಂಬಂಧಿತ ಸ್ವಯಂ ದೃಢೀಕರಿಸಿದ ದಾಖಲಾತಿಗಳೊಂದಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ವಿಳಾಸ ನೋಡಿ ಸ್ನೇಹಿತರೆ. ಪ್ರಾದೇಶಿಕ ನಿರ್ದೇಶಕರು, ಸಿಬ್ಬಂದಿ ಆಯ್ಕೆ ಆಯೋಗ, ಉತ್ತರ ಪ್ರದೇಶ, ಬ್ಲಾಕ್ ನಂಬರ್ 12, CGO ಕಾಂಪ್ಲೆಕ್ಸ್, ಲೋಧಿ ರಸ್ತೆ, ನವದೆಹಲಿ 11,003ಗೆ ಅಥವಾ ಮೊದಲು ಕಳಿಸಬೇಕಾಗಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಉದ್ಯೋಗಕ್ಕೆ ನೀವು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದಂಥ ಅವರು ಹಾರ್ಡ್ ಪ್ರತಿಯನ್ನು ಅವರು ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಕಳಿಸಬೇಕಾಗಿ ಒಂದು ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ಉದ್ಯೋಗದ ಪ್ರಮುಖ ದಿನಾಂಕಗಳನ್ನು ನೋಡಬೇಕಾದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಒಂದು ದಿನಾಂಕ 2/2/2024ರಿಂದ ಕೊನೆಯ ದಿನಾಂಕ 21 ಫೆಬ್ರವರಿ 2024 ಅಂತ ನೀಡಿದ್ದಾರೆ. ಅದೇ ರೀತಿಯಾಗಿ ಭಾರತದಲ್ಲಿ ನೆಲೆಸಿರತಕ್ಕಂಥ ಒಂದು ಅಭ್ಯರ್ಥಿಗಳ ಒಂದು ಅರ್ಜಿಗಳ ಹಾರ್ಡ್ ಪ್ರತಿಯನ್ನು ನೋಡಬೇಕಾದ್ರೆ 7 ಮಾರ್ಚ್ 2024 ಒಳಗಡೆ ಕಳಿಸಬೇಕಾಗಿ ತಿಳಿಸಿಕೊಟ್ಟಿದ್ದಾರೆ. ವಿದೇಶದಲ್ಲಿ ನೆಲೆಸಿರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನು ಅರ್ಜಿಗಳ ಒಂದು ಹಾರ್ಡ್ ಕಾಪಿ ಕಳಿಸಿರ್ತಕ್ಕಂಥ ಒಂದು ದಿನಾಂಕ ನೋಡಬೇಕಾದ್ರೆ ಕೊನೆಯ ದಿನಾಂಕ 14 ಮಾರ್ಚ್ 2024. ಅದೇ ರೀತಿಯಾಗಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಲೋವರ್ ಡಿವಿಷನ್ ಕ್ಲರ್ಕ್ಗಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ತಾತ್ಕಾಲಿಕ ವೇಳಾಪಟ್ಟಿ ನೋಡಬೇಕಾದ್ರೆ 10 ಮೇ 2024ಕ್ಕೆ ಬಿಡುಗಡೆ ಮಾಡ್ತಾರೆ. ಅದೇ ರೀತಿಯಾಗಿ ಎರಡನೇದಾಗಿ ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ನ ಒಂದು ಕೊನೆಯ ದಿನಾಂಕ ನೋಡಬೇಕಂದ್ರೆ ತಾತ್ಕಾಲಿಕ ವೇಳಾಪಟ್ಟಿ 13 ಮೇ 2024 ಅಂತೇಳಿ ನೀಡಿದ್ದಾರೆ ಸ್ನೇಹಿತರೆ. ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಅಂತಲೇ ಹೇಳಬಹುದು ಸ್ನೇಹಿತರೆ. ಏಕೆಂದರೆ ಕೇವಲ ಒಂದು 12ನೇ ಪಾಸ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ SSCಯಲ್ಲಿ ಇಟ್ಟಿರ್ತಕ್ಕಂಥ ಒಂದು 121ಕ್ಕಿಂತಲೂ ಅಧಿಕ ಒಂದು ಸೀನಿಯರ್ ಸೆಕ್ರೆಟರಿ ಮತ್ತು ಜೂನಿಯರ್ ಸೆಕ್ರೆಟರಿ ಒಂದು ಅಸಿಸ್ಟೆಂಟ್ ಕ್ಲರ್ಕ್ ಹುದ್ದೆಯನ್ನು ಬಿಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರನಿಗೂ ಸಹ ಶೇರ್ ಮಾಡಿ, ಏಕೆಂದರೆ ಅವರು ಸಹ ಉದ್ಯೋಗದ ನೋಟಿಫಿಕೇಶನ್ ಅಪ್ಡೇಟ್ಗಳನ್ನು ತಿಳಿದುಕೊಂಡು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುತ್ತಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಉದ್ಯೋಗಕ್ಕೆ ಬೇಕಾದಂಥ ಸಂಪೂರ್ಣ ಮಾಹಿತಿ ಮತ್ತು ಉದ್ಯೋಗದ ಒಂದು ಬೇಕಾದಂಥ ಒಂದು ಪರೀಕ್ಷಾ ಒಂದು ವೇಳಾಪಟ್ಟಿ ಮತ್ತು ಸಿಲೆಬಸ್ನ ಪ್ಯಾಟರ್ನ್ ಸಹ ಆ ಒಂದು ವೆಬ್ಸೈಟ್ನಲ್ಲಿರುತ್ತೆ. ಆ ವೆಬ್ಸೈಟ್ನ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರುತ್ತೇನೆ. ಅಲ್ಲಿಂದ ನೇರವಾಗಿ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಉದ್ಯೋಗದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಉದ್ಯೋಗದ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನಿಸುತ್ತೆ. ಅರ್ಥವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ಜಾಬ್ ನೋಟಿಫಿಕೇಶನ್ ಮತ್ತು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರುತ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.